ನಮಸ್ತೆ. ಪಾಮಿಸ್ಟ್ರಿಲಿ ಭಾಳಷ್ಟು ನಾನು ಹೇಳ್ತಾ ಇರ್ತೀನಿ ವಿಡಿಯೋಸು, ನೀವು ನೋಡ್ತಾ ಇರ್ತೀರ. ಅದರಲ್ಲಿ ಕೆಲವರು ಕೇಳ್ತಾಯಿದ್ರು, ಜೀವನ್ ರೇಖೆ ಈ ರೀತಿಯಾಗಿ 2 ಭಾಗ ಆಗಿದೆ, ಮೈಂಡ್ ಲೈನು ಕೂಡ ಈ ರೀತಿಯಾಗಿ 2 ಭಾಗ ಆಗಿದೆ ಮೇಡಮ್, ಇದರಿಂದ ಏನು ಪ್ರಯೋಜನ ಆಗುತ್ತೆ ನಮಗೆ ಅಂತ ಹೇಳಿದ್ರು. ಜೀವನ್ ರೇಖೆ ಏನಾದರೂ ಈ ರೀತಿಯಾಗಿ 2 ಭಾಗ ಆಗಿದ್ದರೆ ನೀವು ವಿದೇಶ ಪ್ರಯಾಣ ಮಾಡ್ತೀರ ಅಂತ ಸುಲಭವಾಗಿ ಹೇಳ್ಬೋದು. ಅಂದರೆ ನೀವು ಊರು ಬಿಟ್ಟು ಅಥವಾ ದೇಶ ಬಿಟ್ಟು ಹೋಗ್ತೀರಿ ಅಂದರೆ ಟ್ರಿಪ್ ಕೂಡ ಮಾಡ್ಬೋದು, ಅಥವಾ ಕೆಲಸಕ್ಕೂ ಕೂಡ ನೀವು ಅಲ್ಲಿಗೆ ಹೋಗ್ಬೋದು ಅಂತೀವಿ. ಮೈಂಡ್ ಲೈನು ಈ ರೀತಿಯಾಗಿ ಡಬಲ್ ಆಗಿದೆ ಅಂದ್ಕೊಳ್ಳಿ, ಎಡಗೈ ಆಗಲಿ ಬಲಗೈ ಆಗಲಿ 2 ಕೈ ನೋಡ್ಕೋಬೇಕು. ಈ ರೀತಿ ಡಿವೈಡ್ ಆಗಿದೆ, ಡಬಲ್ ಆಗಿದೆ ಅಂತಂದರೆ ಸೊ ನಿಮ್ಮದು ಸ್ವಲ್ಪ ಕನ್ಫ್ಯೂಷನ್ ಮೈಂಡ್ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಒಂಥರ ಯೋಚನೆ ಮಾಡ್ತೀರಿ, ಒಂದ್ಸರಿ ಇರಲಾ ಬೇಡವಾ, ಹೋಗ್ಲಾ ಬೇಡವಾ, ಕೆಲಸ ಮಾಡಲೇ ಬೇಡವಾ, ಈ ಥರದಲ್ಲಿ ಕೆಲವೊಮ್ಮೆ ನಿಮಗೆ ಜಿಜ್ಞಾಸೆಗಳು ಜಾಸ್ತಿ ಇರ್ತವೆ ಅಂತ ಹೇಳ್ತೀವಿ. ಅದ್ರ ಜೊತೆಗೇ ಈ ರೀತಿ ಇರೋದು ಹಣಕ್ಕೆ ತುಂಬ ಒಳ್ಳೆಯದು, ಅಂದರೆ ಅರ್ನಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಿ ಅಂತಲೇ ಹೇಳ್ತೀವಿ. ಸೊ ಹೀಗಾಗಿ ನೀವು ಕೂಡ ನಿಮ್ಮ ಕೈರೇಖೆ ನೋಡ್ಕೊಳ್ಳಿ. ಈ ಥರ ಇತ್ತು ಅಂದರೆ ಖಂಡಿತ ಕನ್ಸಲ್ಟೇಷನ್ ತೊಗೊಳ್ಳಿ, ಖಂಡಿತ ನನ್ನಲ್ಲಿ ನೀವು ಕೇಳ್ಕೊಬೋದು. ನಮಸ್ತೆ.